ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಶೇಂಗಾ ಹೋಳಿಗೆ ಯಾವ ರೀತಿ ಮಾಡೋದನ್ನು ಕಲಿಯೋಣ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ವಿಡಿಯೋಸ್ನ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ನ್ಯೂ ರೆಸಿಪೀಸ್ನ ಹೇಳ್ಕೊಡ್ತೀವಿ. ಈ ರೀತಿ ಮೊದಲಿಗೆ ಒಣ ಶೇಂಗಾ ತಗೊಳ್ಳೋಣ, ಆಯಿತಾ. ಒಂದು ಕಬ್ಬಿಣದ ಬಾಳಿಗೆ ಹಾಕಿ ನೋಡಿ, ಈ ಥರ ಆಗೋ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಒಂದು 6 ರಿಂದ 8 ನಿಮಿಷ ಹಿಡಿತದೆ ಇದು, ಹೌದಾ. ಈ ರೀತಿ ಆಗೋ ಥರ ಹುರಿದು ಸಿಪ್ಪೆಲ್ಲ ತೆಗೆದು ಪೌಡ್ರ್ ಮಾಡಿಟ್ಕೊಳ್ಳೋಣ, ಹೌದಾ. ಈ ರೀತಿ ಹುರಿದಿಟ್ಟಿರೋ ಶೇಂಗಾ ಕಾಳನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡೋಣ, ಓಕೆನಾ. ನೋಡಿರಿ, ಇದು ಪೌಡರ್ ಆಗಿದೆ. ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮೊದಲು ಮೈದಾ ಹಿಟ್ಟು ಯಾವ ರೀತಿ ಕಲಿಸೋದ ನೋಡೋಣ. ನೀವು ಎಷ್ಟು ಅಮೌಂಟ್ ಶೇಂಗಾ ತೊಗೊಂಡಿರ್ತೀರಿ, ಸ್ವಲ್ಪ ಈಕ್ವಲ್ ಪಾರ್ಟಲ್ಲಿ ಮೈದಾ ಹಿಟ್ಟು ತೊಗೊಳ್ರಿ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನು ಉಪ್ಪು ಹಾಕೋಣ. ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಕಾಸಿಟ್ಕೊಂಡು ಅದು ಕಾದ ನಂತರ ಮೈದಾ ಹಿಟ್ಟಿಗೆ ಹಾಕಿ ಬೆರೆಸೋದು. ಈ ಥರ ಕಾದಿರೋ ಎಣ್ಣೆನ ಈ ಥರ ಗುಳಿ ಬರಬೇಕು ನೋಡ್ರಿ, ಅಷ್ಟು ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡೋಣ. ಈ ಥರ ಬರಬೇಕದು, ಓಕೆನಾ. ಕಡಿಮೆ ಬಿದ್ದರೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಳ್ರಿ. ಈ ಥರ ಆಗಬೇಕದು. ಈಗ ನೋಡಿರಿ, ಎಲ್ಲ ಕಂಪ್ಲೀಟಾಗಿ ಇದನ್ನು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಪ್ರಮಾಣದಾಗ ನೀರು ಹಾಕ್ತಾ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ. ಈ ಥರ ಆಗ್ಬೇಕು ನೋಡ್ರಿ, ಸ್ವಲ್ಪ ಗಟ್ಟಿ ಹದದಲ್ಲಿ ಕಲಿಸ್ರಿ. ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಟ್ಬಿಡಿ. ಈ ಶೇಂಗಾ ಪುಡಿ ಎಷ್ಟಿರುತ್ತಲ್ಲ ಅಷ್ಟೇ ಅಮೌಂಟಿನ ಬೆಲ್ಲ ತೊಗೊಳ್ರಿ. ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಸುಮ್ಮನೆ ಕರಗಿಸಿ ಫಿಲ್ಟರ್ ಮಾಡಿಟ್ಕೊಳ್ರಿ. ಕಸ ಅದು ಏನಾದರೂ ಇದ್ದರೆ ಹೋಗ್ಬಿಡ್ತದೆ. ಈಗ ಆರಿಸಿ ಇಟ್ಕೊಂಡಿದ್ದೀವಿ ಇದನ್ನು ರೆಡಿ ಮಾಡಿ ಬೆಲ್ಲ. ಇದನ್ನು ಸ್ವಲ್ಪ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಮಾಡೋಣ. ನೋಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಉಳ್ಳಿ ಮಾಡಿ ಇಟ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಇದು ರೆಡಿ ಆಯ್ತು. ಈಗ ಏನು ಮಾಡೋಣ, ಒಂದು 10 ನಿಮಿಷ ಇದನ್ನು ಸೆಟ್ ಆಗ್ಲಿಕ್ಕೆ ಬಿಡೋಣ, ಅಂದರೆ ಕೈಗೆ ತಾಗೋದಿಲ್ಲ, ಹೌದಾ. ಇದಾದ ತಕ್ಷಣ ಯಾವ ರೀತಿ ತುಂಬಿ ಲಟ್ಸೋದು ತೋರಿಸ್ತೇವೆ ನೋಡ್ರಿ. ಈಗ ಈ ರೀತಿ ಮೈದಾ ಹಿಟ್ಟು ಒಂದು ಹುಳಿ, ಶೇಂಗಾದಿ ಸ್ಟಫಿಂಗ್ ಒಂದು ಮಾಡ್ಕೊಳ್ರಿ. ಸರಿಯಾಗಿ ಈ ರೀತಿ ತುಂಬ್ಕೋಬೇಕು. ನೋಡಿರಿ ಇದು ರೆಡಿ ಆಗುತ್ತೆ. ಇದನ್ನ ಲಟ್ಟಿಸಿ
ಸ್ವಲ್ಪ ಒಣ ಹಿಟ್ಟು ಹಚ್ಕೊಳ್ರಿ, ಮೈದಾನ. ಓಕೆನಾ? ಇಲ್ಲಿ ಲಟ್ಟಿಸ್ ರೆಡಿ ಇಟ್ಟಿದ್ದೀನಿ. ನಿಮ್ಗೆ ಯಾವ ಸೈಜಿನ ಬೇಕು ಅಷ್ಟು ಚೆನ್ನಾಗಿರೋದು ಉಳ್ಳಿ ಮಾಡ್ಕೊಂಡು ಮಾಡಬೇಕು. ಓಕೆನಾ? ಇದನ್ನ ರೀತಿ ಬೇಯಿಸ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ, ಸರಿಯಾಗಿ 2 ಮಗ್ಲ ಬೇಯಿಸ್ರಿ. ಬೇಯಿಸಿದ್ಮೇಲೆ ಈ ರೀತಿ ರುಚಿಯಾದ ಶೇಂಗಾ ಹೋಳಿಗೆ ರೆಡಿ ಇರ್ತದೆ. ಮನೆಯಲ್ಲಿ ಟ್ರೈ ಮಾಡಿರಿ, ಯಾವ ರೀತಿ ಆಗಿದೆ ಅಂತ ತಿಳಿಸಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.